ನಿನ್ನೆವರೆಗೆ 6ನೇ ಅಧ್ಯಾಯ ಧ್ಯಾನ ಯೋಗವನ್ನು 16-17 ಶ್ಲೋಕಗಳಲ್ಲಿ ನೋಡಿದ್ವಿ. 20 ತನಕನೂ ಅರ್ಥವನ್ನು ಹೇಳಿದ್ವಿ, ವಿಶ್ಲೇಷಣೆ ಮಾಡಿರಲಿಲ್ಲ. ಇಂದು 16ನೇ ಶ್ಲೋಕದಿಂದ ಮುಂದುವರ್ಸೋಣ. ಏನಪ್ಪ ಹೇಳ್ದ ಪರಮಾತ್ಮ ಅಂದರೆ, 15ನೇ ಶ್ಲೋಕದಲ್ಲಿ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ ಸಂಸ್ಥಾಂ ಅಧಿಗಚ್ಚತಿ. ಮನಸ್ಸನ್ನು ನಿಗ್ರಹಿಸಿದ ಯೋಗಿಯು ತನ್ನನ್ನು ಹೀಗೆ ಯಾವಾಗಲೂ ಯೋಗದಲ್ಲಿಟ್ಟುಕೊಳ್ಳುತ್ತಾ ನಿರ್ವಾಣ ಪರಮವಾದಂತಹ ನನ್ನಲ್ಲಿರುವ ಶಾಂತಿಯನ್ನು ಹೊಂದುತ್ತಾನೆ. ಪರಮಾತ್ಮ ನೋಡಿ ಏನು ಹೇಳ್ತಾ ಇದ್ದಾನೆ ಅಂದರೆ, ನನ್ನಲ್ಲಿರುವ ಶಾಂತಿಯನ್ನು ಪಡೆಯುತ್ತಾನೆ ಅಂತ ಹೇಳ್ತಾ ಇದ್ದಾನೆ. ಹಾಗಂದ್ರೆ ಏನಪ್ಪ? ಪರಮಾತ್ಮ ಇರೋದು ಶಾಂತಿಯೊಳಗೆ. ಆ ಶಾಂತಿ ಅನ್ನೋದು ಹೇಗಪ್ಪ ಇದೆ? ನಾವೆಲ್ಲ ಶಾಂತಿ ಅಂದರೆ ಅಂದ್ಕೊಂಡ್ಬಿಟ್ಟಿರೋದು ಪ್ರಶಾಂತವಾದ ಸ್ಥಳ, ಪಿನ್ ಡ್ರಾಪ್ ಸೈಲೆನ್ಸು, ಪಿನ್ ಬಿದ್ದರೂ ಸಹಿತ ಶಬ್ದ ಕೇಳಿಸುತ್ತೆ, ಆ ರೀತಿ ನಿಶಬ್ದವಾಗಿರೋ ವಾತಾವರಣವನ್ನು ಶಾಂತಿಯಿಂದ ಇದೆ, ಪ್ರಶಾಂತವಾದ ವಾತಾವರಣ ಅಂತ ಹೇಳ್ತೀವಿ. ಆದರೆ ಈ ಲೌಕಿಕವಾಗಿ ನಾವು ತಿಳ್ಕೊಂಡಿರುವಂತಹ ಶಾಂತಿಯನ್ನು ಪರಮಾತ್ಮ ಹೇಳ್ತಾ ಇಲ್ಲ ಇಲ್ಲಿ. ಪರಮಾತ್ಮ ಶಾಂತಿ ಅಂತ ಹೇಳ್ತಿದ್ದಾನೆ, ನನ್ನಲ್ಲಿರುವ ಶಾಂತಿಯನ್ನು ಹೊಂದುತ್ತಾನೆ ಅಂತಂದ್ರೆ ಅರ್ಥ ಏನು? ಪರಮಾತ್ಮ ಇರೋವಂಥ ಜಾಗದಲ್ಲಿ, ಪರಮಾತ್ಮನ ಸ್ಥಳದಲ್ಲಿ ಯಾವುದಪ್ಪ ಶಾಂತಿ ಅಂತಿದೆ? ಯಾಕೆ ಈ ಶಾಂತಿ ಅದನ್ನೇ ಶಾಂತಿ ಅಂತ ಅಂದ್ಕೊಳ್ಬಾರ್ದು? ನೋಡಿ, ಇಲ್ಲಿ ಪರಮಾತ್ಮ ಇರೋದು ಪರಮ ಪದವಿಯಲ್ಲಿ, ಎಲ್ಲ ಹೃದಯ ಮಂದಿರದೊಳಗೆ. ಹೃದಯ ಮಂದಿರದಲ್ಲಿರುವ ಪರಮಾತ್ಮ ತನ್ನ ಶಾಂತಿಯನ್ನು ಹೇಳ್ತಿದ್ದಾನೆ ಅಂದರೆ, ನಾವು ಯೋಗಾಭ್ಯಾಸವನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ಶ್ರಮಾದಿಗಳಿಂದ ಮನಸ್ಸು ಬುದ್ಧಿಗಳನ್ನು ಬಿಗಿ ಹಿಡಿದು ಅಂದರೆ ಮನಸ್ಸನ್ನು ಬುದ್ಧಿಯನ್ನು ಆತ್ಮನ ಕಡೆಗೆ ತಿರುಗಿಸೋದು, ಅಂತರ್ಮುಖ ಮಾಡುವುದು, ವಿಷಯ ಇಂದ್ರಿಯಗಳಿಂದ ಬೇರ್ಪಡಿಸುವುದು, ಅದು ಶಮ. ಹೀಗೆ ಮಾಡಿದಂತಹ ಮನಸ್ಸು ಬುದ್ಧಿಗಳನ್ನು ಆತ್ಮನ ಕಡೆಗೆ ತಿರುಗಿಸಿದಾಗ ಅಂತಃಕರಣ ಶುದ್ಧಿಯಾಗುತ್ತೆ ಅಂತ ನೋಡಿ 12ನೇ ಶ್ಲೋಕದಲ್ಲಿ ಹೇಳ್ತಾನೆ ಪರಮಾತ್ಮ. 12ನೇದಲ್ಲಿ ಅಂತಃಕರಣ ಅನ್ನೋ ಪದವನ್ನು ಹಾಕದೇ ಇದ್ದರೂ ಆತ್ಮವಿಶುದ್ಧಯೇ ಅಂತ ಹೇಳ್ತಾನೆ. ಅಂದರೆ ತನ್ನನ್ನು ತಾನು ಶುದ್ಧಿ ಮಾಡ್ಕೊಳ್ಳೋದಪ್ಪ ಯೋಗಾಭ್ಯಾಸದಿಂದ ಅಂತ. ತನ್ನನ್ನು ತಾನು ಶುದ್ಧಿ ಮಾಡ್ಕೊಳ್ಳೋದು ಅಂದ್ರೆ ಏನು ಅರ್ಥ? ಆ ತನ್ನನ್ನು ತಾನು ಅನ್ನೋ ಪದಗಳಿಗೆ ಅರ್ಥ ಏನು? ಆತ್ಮವಿಶುದ್ಧಯೇ ಅಂದರೆ ಅರ್ಥ ಏನಪ್ಪ? ಆತ್ಮನ ಶುದ್ಧಿ ಮಾಡ್ಕೊಳ್ಳೋದು, ಆತ್ಮನನ್ನೆಲ್ಲ ಶುದ್ಧಿ ಮಾಡ್ಕೊಳ್ಳೋದು. ಆತ್ಮನ್ ಅಂದರೆ ದೇಹದಿಂದ ಒಡಗೂಡಿದಂತಹ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮತ್ತು ಚಿತ್ತದ ಜೊತೆಯಲ್ಲಿರುವಂಥ ಅಂತಃಕರಣದ ಇತರೆ ವಸ್ತುಗಳು, ಇವುಗಳನ್ನೆಲ್ಲವನ್ನು ಏಕಾಗ್ರವ ಮಾಡಿ ಯೋಗಾಭ್ಯಾಸವನ್ನು ಮಾಡಿದಾಗ ಇವುಗಳೆಲ್ಲವೂ ಶುದ್ಧವಾಗುತ್ತೆ ಅನ್ನೋ ಅರ್ಥ. ಆ ವಿಶುದ್ಧಯೇ, ಆತ್ಮವಿಶುದ್ಧಯೇ ಅಂದರೆ ಇವುಗಳೆಲ್ಲವೂ, ಈ ಎಲ್ಲ ಉಪಕರಣಗಳು ಶುದ್ಧವಾಗಬೇಕು. ಏನಪ್ಪ ಇದನ್ನು ಶುದ್ಧ ಮಾಡಬೇಕು ಅಂದರೆ, ನೆನ್ನೆನೇ ಹೇಳಿದ್ನಲ್ಲ, ಪಾರದರ್ಶಕ ಮಾಡಬೇಕು. ಶುದ್ಧ ಆಯಿತು ಅಂದರೆ ಪಾರದರ್ಶಕವಾಗುತ್ತೆ. ಪಾರದರ್ಶಕವಾದರೆ ಪರಮಾತ್ಮನ ದರ್ಶನವಾಗುತ್ತೆ, ಬೆಳಕು ಕಾಣುತ್ತೆ ಅಂತನ್ಬಿಟ್ಟು. ಹಾಗಾದರೆ ಈಗ ಅದು ಶುದ್ಧವಾಗಿಲ್ಲವೇ? ಖಂಡಿತವಾಗಿಲ್ಲ. ನೋಡಿ, ನೆಕ್ಸ್ಟ್ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಪರಮಾತ್ಮ? ಎಲೈ ಅರ್ಜುನ, ಮಿತಿಮೀರಿ ತಿನ್ನುವವನಿಗೂ ಏನೂ ತಿನ್ನದೇ ಇರುವವನಿಗೂ ಯೋಗ ಅನ್ನುವುದಿಲ್ಲಪ್ಪ. ಅತಿಯಾಗಿ ನಿದ್ರೆ ಮಾಡುವವನಿಗೂ ಮತ್ತು ಎಚ್ಚರವಾಗಿಯೇ ಇರುವವನಿಗೂ ಯೋಗ ಇಲ್ಲವೇ ಇಲ್ಲ. ಹೀಗೆ ಹೇಳ್ತಾ ಇದ್ದಾನೆ. ನಾತ್ಯಶ್ನಸ್ತತ್, ನಿನ್ನೆ ಇನ್ನು ಓದಿದ್ವಿ ನೋಡಿ ಈ ಶ್ಲೋಕವನ್ನು ಕೊನೆಯಲ್ಲಿ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತ ಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೈವ ಚಾರ್ಜುನ.
ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯೋಗದಿಂದ ದುಃಖ ನಾಶವಾಗುತ್ತೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಯೋಗದಿಂದ ದುಃಖ ನಾಶವಾಗುತ್ತೆ ಅನ್ನೋದೇನೋ ಸರಿ, ಆದರೆ ಆಹಾರದ ವಿಷಯದಲ್ಲಿ, ನಿದ್ರೆ ವಿಷಯದಲ್ಲಿ ಹೀಗೆ ಹೇಳಿದನಲ್ಲ, ಹಂಗಂದ್ರೆ ಏನಪ್ಪ? ಅತಿಯಾಗಿ ತಿನ್ನಬಾರ್ದು, ತಿಂದಲೇನೂ ಇರಬಾರ್ದು. ಅಂದರೆ ಒಂದು ಹದವನ್ನು ಮೈಂಟೈನ್ ಮಾಡಬೇಕು. ಹದ ಅನ್ನೋದಕ್ಕೆ ಇನ್ನೇನು ಬೇರೆ ಪದ ಹಾಕ್ಬೋದು ಅಂದರೆ ತಟಸ್ಥ ಸ್ಥಿತಿ ಅಂತ ಹೇಳ್ಬೋದು. ಇಲ್ಲ ಅಂದರೆ ಒಂದು ಹದ ಅಂತಂದ ತಕ್ಷಣ ಒಂದು ಲೆವೆಲ್. ಈಗ ಉದಾಹರಣೆಗೆ ಹಾಲನ್ನು ಕಾಯಿಸ್ತೀವಿ, ಒಂದು ಹದಕ್ಕೆ ಕಾಯಿಸಿದ ಹಾಲಿಗೆ ಹೆಪ್ಪು ಹಾಕ್ತೀವಿ. ಆ ಹದ ಅಂತ ಹೇಳ್ತಿದ್ದೀವಿ ನೋಡಿ, ಹೆಪ್ಪು ಹಾಕುವಂತಹ ಸನ್ನಿವೇಶ ಬರುತ್ತೆ. ಅದು ಜಾಸ್ತಿ ಬಿಸಿಯಾದರೂ ಹೆಪ್ಪಾಗೋದಿಲ್ಲ, ಕಡಿಮೆ ಬಿಸಿಯಾದರೂ ಹೆಪ್ಪಾಗೋದಿಲ್ಲ. ಆ ಒಂದು ಹದ ಅಂತಿದೆ, ಒಂದು ಯುಕ್ತವಾದಂತಹ ಸ್ಥಿತಿ ಇದೆ. ಆ ಯುಕ್ತವಾದ ಸ್ಥಿತಿಗೆ ಹದ ಹದ ಅಂತ ಹೇಳ್ತಿರ್ತೀವಿ. ಆ ರೀತಿ ಹದವಾಗಿ ಇಟ್ಕೊಳ್ಬೇಕಪ್ಪ ಈ ದೇಹವನ್ನು. ಹದವಾಗಿ ಇಟ್ಕೊಂಡಿರುವಂಥ ದೇಹ ಆಹಾರದಿಂದಲಾಗಲಿ ನಿದ್ರೆಯಿಂದಲಾಗಲಿ ತಕ್ಕಂತೆ ಮನಸ್ಸನ್ನು ಹದವಾಗಿ ಇಟ್ಕೊಳ್ಳುತ್ತೆ, ಬುದ್ಧಿಯೂ ಹದವಾಗಿರುತ್ತೆ. ನೋಡಿ, ಇದು ಎಲ್ಲ ಸೂಕ್ಷ್ಮ ವಸ್ತುಗಳಾದರೂ ಬೇರೆ ಬೇರೆ ಅಂತ ಆದರೂ ದೇಹ ಅಂದಮೇಲೆ ಎಲ್ಲ ಒಂದೇ ತಾನೇ. ಎಲ್ಲವೂ ಹದವಾಗಿರಬೇಕು ಅನ್ನೋದಾದರೆ ದೇಹದಿಂದನೇ ಆರಂಭಿಸ್ತಿದ್ದಾನೆ ಪರಮಾತ್ಮ. ಆಹಾರ ನಿದ್ರೆಗಳಿಂದ ಹದವಾಗಿರುವಂಥ ಸ್ಥಿತಿಯಲ್ಲಿ ಇಟ್ಕೊಂಡಿರುವಂಥ ದೇಹದಲ್ಲಾದರೆ ಯೋಗ ಮಾಡುವುದು ಸುಲಭವಾಗುತ್ತೆ. ಆ ಕಾರಣದಿಂದ ಯೋಗವನ್ನು ಮಾಡುವವನು ಆಹಾರ ವಿಹಾರಗಳಲ್ಲಿ ಮತ್ತು ಕರ್ಮಗಳಲ್ಲಿ ಏನಪ್ಪ ಮಾಡಬೇಕು ಅಂದರೆ ನಿದ್ರೆ ಎಚ್ಚರಗಳಲ್ಲಿ ಮಿತವಾಗಿರಬೇಕು, ಹಿತವಾಗಿರಬೇಕು. ನೆನ್ನೆ ಹಿತವಾಗಿರಬೇಕು ಅಂತ ಹೇಳಿದ್ನಲ್ಲ, ಅಂದರೆ ಹಿತಮಿತ ಅಂದ್ರೇನು? ಹದವಾಗಿ ಇಟ್ಕೊಳ್ಳೋದು. ಅಂಥ ಹದವಾಗಿರುವಂಥ ದೇಹವೂ ಒಂದು ಉಪಕರಣವೇ. ಅಂಥ ಹದವಾಗಿರುವಂತಹ ದೇಹ ಯೋಗಕ್ಕೆ ತಕ್ಕಂತೆ ಇರಬೇಕು, ಯುಕ್ತವಾಗಿರಬೇಕು. ಹಾಗೆ ನೀನು ಅಭ್ಯಾಸ ಮಾಡಿ ಆ ದೇಹವನ್ನು ಇಟ್ಕೊಂಡಾದ ಮೇಲೆ ಅಂಥ ದೇಹದಲ್ಲಿರುವ ಮನಸ್ಸು ಬುದ್ಧಿಗಳನ್ನು ಹದವಾಗಿ ಇಟ್ಕೊಂಡ್ರೆ ನೀನು ಯೋಗವನ್ನು ಮಾಡೋಕ್ಕೆ, ಅಂತರ್ಮುಖ ಮಾಡೋದಕ್ಕೆ ಅನುಕೂಲ ಆಗುತ್ತಪ್ಪ. ಇಲ್ಲೋ ಹೋದರೆ ಆಗೋದಿಲ್ಲ. ಆಹಾರ ವಿಹಾರಗಳಲ್ಲಿ ಮತ್ತು ನಿದ್ರೆ ಎಚ್ಚರಗಳಲ್ಲಿ ಮಿತ ಅನ್ನೋದು ಇಂಪಾರ್ಟೆಂಟು. ಇಲ್ಲಿ ನೋಡಿ, ಮಿತ ಅಂದರೆ ಪಥ್ಯ ಹೇಳ್ದಂಗೆ. ಪಥ್ಯ ಅಂತಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಾಗುತ್ತೆ. ಪಥ್ಯ ಮಾಡೋದು ಅಂದರೆ ಎಷ್ಟು ತೊಗೊಳ್ಬೇಕೋ ಅಷ್ಟೇ ತೊಗೊಳ್ಬೇಕು, ಎಷ್ಟು ನಿದ್ರೆ ಮಾಡಬೇಕೋ ಅಷ್ಟೇ ನಿದ್ರೆ ಮಾಡಬೇಕು. ಜಾಸ್ತಿನೂ ಮಾಡೋ ಹಾಗಿಲ್ಲ, ಕಡಿಮೆನೂ ಮಾಡೋ ಹಾಗಿಲ್ಲ. ಆಗ ಅದು ಹದವಾಗಿರುತ್ತೆ, ಅಂದರೆ ಆರೋಗ್ಯಸ್ಥರವಾಗಿರುತ್ತೆ. ಆ ಆರೋಗ್ಯವಾಗಿರುವಂಥ ದೇಹದಲ್ಲಿ ಮನಸ್ಸು ಬುದ್ಧಿಗಳು ಆರೋಗ್ಯವಾಗಿ ಕೆಲಸ ಮಾಡುತ್ತೆ, ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಕಡೆ ಅದು ಶಾರ್ಪು ಆಗಲ್ಲ, ಆ ಕಡೆ ತುಂಬ ಬ್ಲಂಟು ಆಗಲ್ಲ, ಅಂದರೆ ಮೊಂಡು ಆಗಲ್ಲ. ಆ ಥರ ಒಂದು ಹದದಲ್ಲಿ ಇಟ್ಕೊಂಡಂಥ ಉಪಕರಣಗಳು ಯೋಗಾಭ್ಯಾಸ ಮಾಡೋದಕ್ಕೆ ಅನುಕೂಲಕಾರಿ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ ಇದ್ದಾನೆ. ಸೊ ಶುದ್ಧವಾಗುತ್ತೆ ಅಂತನ್ನಲ್ಲ, ಮನಸ್ಸು ಬುದ್ಧಿಗಳನ್ನು ತಿರುಗಿಸಿಬಿಟ್ರೆ ಶುದ್ಧವಾಗುತ್ತೆ. ಆತ್ಮನೆ ಕಡೆಗೆ ತಿರುಗಿಸಿದ್ರೆ ಆ ಯೋಗಾಭ್ಯಾಸದಿಂದ. ಹೇಗಪ್ಪ ಇದು ಶುದ್ಧ ಆಗೋದು ಅಂದರೆ ಅರ್ಥ ಮಾಡ್ಕೊಳ್ಳೋದು? ಈಗ ನೋಡಿ, ಅದರಲ್ಲೆಲ್ಲ ಕಶ್ಮಲಗಳಿದೆ, ಕಲ್ಮಶಗಳಿದೆ ಅಂತ ಹೇಳ್ತೀವಿ ನಾವು. ಆ ಮನಸ್ಸು ಬುದ್ಧಿಗಳಲ್ಲಿರುವಂತಹ ಕಲ್ಮಶಗಳನ್ನಾಗಲಿ, ಹಿಂದಿನಿಂದ ನಾವು ಕೂಡ ಹಾಕ್ಕೊಂಡಿರುವಂಥ ಆಸೆಗಳಾಗಲಿ, ಯಾವುದೇ ರೀತಿಯ ವಸ್ತುಗಳಾಗಲಿ, ವಿಷಯಕ್ಕೆ ಬಾರದಂಥ ವಿಷಯಗಳಾಗಲಿ, ನಮಗೆ ಅನುಕೂಲಕ್ಕೆ ಬಾರದೇ ಇರುವಂಥ ವಸ್ತುಗಳಾಗಲಿ, ಇವುಗಳೆಲ್ಲ ಕೂಡ ಹಾಕ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಶುದ್ಧ ಮಾಡ್ಕೊಳ್ಬೇಕು. ಶುದ್ಧ ಮಾಡೋದು ಅಂದರೆ ಹೇಗಪ್ಪ? ಅದನ್ನೇನು ಸೂಕ್ಷ್ಮ ವಸ್ತುವಾದ್ರಿಂದ ನಾವು ಪರಕೆ ತೊಗೊಂಡು ಗುಡಿಸ್ತೀವಿ, ಆ ಥರ ಬಟ್ಟೆ ತೊಗೊಂಡು ಒರೆಸ್ತೀವಿ, ಗುಡಿಸ್ತೀವಿ, ಆ ಥರ ಅಲ್ಲ ಶುದ್ಧ ಅಂದರೆ. ಏನಪ್ಪ, ಅವುಗಳೆಲ್ಲ ಅಲ್ಲಿ ಇಲ್ಲದೆ ಇದ್ದಂಗೆ ಮಾಡ್ಕೊಳ್ಳೋದು. ಅದಕ್ಕೆ ಏನಪ್ಪ ಮಾರ್ಗ? ನೋಡಿ, ಏನೇ ಅದರಲ್ಲಿ ಇದ್ರೂ, ಚಿತ್ತದಲ್ಲಿಯೇ ಆಗಲಿ, ಬುದ್ಧಿಯಲ್ಲಿಯೇ ಆಗಲಿ, ಮನಸ್ಸಿನಲ್ಲಿಯೇ ಆಗಲೂ, ಅವುಗಳಲ್ಲಿ ಏನೇ ಇದ್ರೂ ಅವುಗಳನ್ನು ಹೋಗಲಾಡಿಸೋದು ಹೇಗಪ್ಪ ಅಂತಂದರೆ ಸಬ್ಸ್ಟಿಟ್ಯೂಟಿಂದ. ಆ ಜಾಗದಲ್ಲಿ ಇನ್ನೊಂದು ವಸ್ತುವನ್ನು ಇಡೋದ್ರಿಂದ ಅದರಲ್ಲಿರುವುದೆಲ್ಲ ಹೊರಟು ಹೋಗುತ್ತೆ. ಹೇಗೆ ಒಂದು ಪಾತ್ರೆಗೆ ನೀರು ಬಗ್ಸಿದ ತಕ್ಷಣ ಗಾಳಿ ಎಲ್ಲ ಹೊರಟೋಗುತ್ತೆ, ಅದೇ ಪಾತ್ರೆಗೆ ನೀರನ್ನು ಹೊರಗೆ ತೆಗೆದ ತಕ್ಷಣ ಗಾಳಿ ಎಲ್ಲ ತುಂಬಿಕೊಳ್ಳುತ್ತೆ. ಹಾಗೆ ಇಲ್ಲೂ
ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನಪ್ಪ ಮಾಡಬೇಕು ಸಬ್ಸ್ಟಿಟ್ಯೂಟು? ಪರಮಾತ್ಮನ ವಿಷಯವನ್ನು, ಪರಮಾತ್ಮನ ಕಥನವನ್ನು, ಪರಮಾತ್ಮನ ಗುಣಗಳನ್ನು, ಪರಮಾತ್ಮನ ರೂಪವನ್ನು ನಾವು ಆ ಮನಸ್ಸು ಬುದ್ಧಿ ಚಿತ್ತದೊಳಗೆ ತುಂಬಿಸೋಕ್ಕೆ ಶುರು ಮಾಡಿದ್ರೆ ಅದೇ ಯೋಗಾಭ್ಯಾಸ. ಆ ತುಂಬಿಸೋಕ್ಕೆ ಶುರು ಮಾಡಿದಾಗ ಏನಾಗ್ತಾ ಹೋಗುತ್ತೆ, ಅಲ್ಲಿರೋವಂಥದ್ದೆಲ್ಲ ಹೊರಗೆ ಹೋಗೋಕ್ಕೆ ಶುರುವಾಗುತ್ತೆ. ಅಲ್ಲಿ ಮೂರಲ್ಲೂ ಈ ಪರಮಾತ್ಮನ ವಿಷಯಗಳು ತುಂಬಿಕೊಳ್ಳೋಕೆ ಶುರು ಮಾಡುತ್ತೆ. ಹಾಗೆ ತುಂಬಿಕೊಳ್ಳೋದ್ರಿಂದ ಅಲ್ಲಿರುವಂತಹ ಬೇರೆ ಯಾವುದೇ ನಮಗೆ ಅನುಕೂಲಕ್ಕೆ ಬರದೇ ಇರುವಂತಹ ವಸ್ತುಗಳೆಲ್ಲ ಹೊರಗೆ ಹೋಗೋಕ್ಕೆ ಶುರುವಾಗುತ್ತೆ. ಈ ರೀತಿ ಮಾಡೋದ್ರಿಂದ ಮನಸ್ಸು ಬುದ್ಧಿ ಚಿತ್ತಗಳು ಶುದ್ಧವಾಗ್ತಾ ಹೋಗುತ್ತೆ. ಹೀಗೆ ಶುದ್ಧವಾಗಿರುವಂಥ ಮನಸ್ಸು ಬುದ್ಧಿ ಚಿತ್ತಗಳನ್ನು ಅಲ್ಲಾಡಿಸದಲೇ ನಿಲ್ಲಿಸಿದಾಗ, ನೆಲೆ ನಿಲ್ಲಿಸಿದಾಗ, ಪಾರದರ್ಶಕವಾದಾಗ, ನೆನ್ನೆನೇ ಹೇಳಿದ್ನಲ್ಲ ಪಾರದರ್ಶಕವಾಗೋದು ಅಂತ, ಶುದ್ಧವಾದದ್ದು ಪಾರದರ್ಶಕವಾಗುತ್ತೆ ಅಂತ. ಸೊ ಪರಮಾತ್ಮನ ದರ್ಶನವಾಗುತ್ತೆ, ಬೆಳಕು ಕಾಣುತ್ತೆ. ಅಂದರೆ ಇವುಗಳೆಲ್ಲ ಆಗದೇ ಇದ್ದರೆ ನಮಗೆ ಕಾಣಿಸೋಲ್ಲ ಬೆಳಕು. ಅದರಿಂದ ಈ ಅಭ್ಯಾಸವನ್ನು ಸತತವಾಗಿ ಮಾಡ್ತಾನೆ ಇರಬೇಕಾಗತ್ತೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾನೆ? ಯದಾ ವಿನಿಯತಂ ಚಿತ್ತಮಾತ್ಮನ್ಯೇವ ಅವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯಃ ಯುಕ್ತ ಇತ್ಯುಚ್ಯತೆ ತದಾ. ಯುಕ್ತ ಅಂದರೆ ಯೋಗಿ ಅಂತ. ಅವನು ಯುಕ್ತನಾದ ಮನುಷ್ಯ, ಯೋಗಿ ಅವನಪ್ಪ. ಯಾರು? ಚಿತ್ತವು ಆತ್ಮದಲ್ಲಿಯೇ ಸದಾ ನೆಲೆ ನಿಂತು ಅಲುಗಾಡುವುದಿಲ್ಲವೋ. ನಿಗ್ರಹಿಸಲ್ಪಟ್ಟಿದ್ದು ಅಂದರೆ ಅಲುಗಾಡೋಲ್ಲ ಅಂತ. ನಿಗ್ರಹಿಸಲ್ಪಟ್ಟಿದೆ ಅಂದರೆ ನೆಲೆ ನಿಂತಿದೆ, ಸ್ಥಿರವಾಗಿದೆ, ಗಟ್ಟಿಯಾಗಿ ನಿಂತಿದೆ ಅಂತ. ಅಂಥ ಚಿತ್ತ ಆತ್ಮನಲ್ಲಿ ನೆಲೆ ನಿಂತಾಗ ಸರ್ವಕಾಮಗಳಿಂದ ಮುಕ್ತವಾಗುತ್ತೆ. ಎಲ್ಲ ಕಾಮಗಳು ಹೊರಟು ಹೋಗುತ್ತೆ, ಬಯಕೆಗಳೇ ಇಲ್ಲದಾಗುತ್ತೆ. ಆಗ ಮಾತ್ರ ಅವನನ್ನು ಯೋಗಿ ಅಂತ ಹೇಳ್ತೀವಿ. ಅಂದರೆ ಪರಮಾತ್ಮ ಇಲ್ಲಿ ಕಾಮಗಳನ್ನು, ಸರ್ವಕಾಮಗಳನ್ನು ನಿಸ್ಪೃಹ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾನೆ. ನಿಸ್ಪೃಹ ಅಂದರೆ ಏನಪ್ಪ ನೋಡಿ, ಚಿತ್ತ ಅನ್ನೋದು ಅಲುಗಾಡ್ತಾ ಇರುತ್ತೆ. ಅಂದರೆ ಅನಿಲದ ರೀತಿಲಿ ಇರುತ್ತೆ ಅಂತ ಇಟ್ಕೊಳ್ಳೋಣ, ಗಾಳಿ ರೀತಿಲಿ. ಆ ಗಾಳಿ ರೀತಿಲಿ ಇರೋದು ದ್ರವೀಕರಿಸಬೇಕು. ದ್ರವೀಕರಿಸಿದ ಮೇಲೆ ಘನೀಕರಿಸಬೇಕು, ಸಾಲಿಡ್ ಆಗಬೇಕು. ಸಾಲಿಡ್ ಆಯಿತು ಅಂದರೆ ಅದು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಯಾವಾಗ ಅದು ಗಟ್ಟಿಯಾಗಿರ್ತೋ ಅದಕ್ಕೆ ಯಾವುದೇ ಆ ಕಾಮಗಳು ಆಸೆಗಳು ಉತ್ಪತ್ತಿ ಆಗ್ತಿದ್ರು ಏನೂ ಮಾಡೋಕ್ಕಾಗಲ್ಲಪ್ಪ. ಚಿತ್ತ ಗಟ್ಟಿಯಾಗಿದ್ಬಿಡುತ್ತೆ, ಅದನ್ನು ಅಲ್ಲಾಡ್ಸೋಕ್ಕಾಗೋದಿಲ್ಲಪ್ಪ. ಆವಾಗ ಕಾಮಗಳೆಲ್ಲ ಏನಾಗುತ್ತೆ, ಎಲ್ಲವೂ ಹೊರಟೋಗುತ್ತೆ, ಯಾವ ಕಾಮಗಳು ಉಳಿಯೋದಿಲ್ಲ. ಇದು ಮೊದಲನೇದು. ಎರಡನೇದೇನಪ್ಪ, ನಾ ಹೇಳಿದ್ನಲ್ಲ ಸಬ್ಸ್ಟಿಟ್ಯೂಟ್ ಅಂತ. ಎಲ್ಲ ಕಾಮನೆಗಳನ್ನು ಪರಮಾತ್ಮನ ವಿಷಯದಲ್ಲಿ ತುಂಬಿಸೋಕೆ ಶುರು ಮಾಡಿದ್ರೆ, ಪರಮಾತ್ಮನ ಕಥನವಾಗಲಿ, ರೂಪವಾಗಲಿ, ಧ್ಯಾನವಾಗಲಿ, ಗುಣಗಳಾಗಲಿ ಎಲ್ಲವನ್ನೂ ಮಾಡೋಕ್ಕೆ ಶುರು ಮಾಡಿದಾಗ ಎಲ್ಲವೂ ಪರಮಾತ್ಮ ಸಂಬಂಧವಾದ ವಸ್ತುಗಳೇ ಆಗೋದ್ರಿಂದ ಕಾಮಗಳು ಸಹಿತ ಪರಮಾತ್ಮನಿಗೋಸ್ಕರವಾಗೇ ಎಲ್ಲ ಮಾರ್ಪಾಡಾಗ್ಬಿಡುತ್ತೆ. ಸೊ ಆ ಕಾಮನೆಗಳು ಅನ್ನೋದೇ ಉಳಿಯೋಲ್ಲ, ಎಲ್ಲವೂ ಪರಮಾತ್ಮನಿಗೋಸ್ಕರ ಅಂತ ಆಗ್ಬಿಡುತ್ತೆ. ಅದಕ್ಕೆ ನೋಡಿ, ಪರಿಪೂರ್ಣ ಕಾಮ ಅಂತ ಹೇಳ್ತೀವಿ ಶ್ರೀರಾಮಚಂದ್ರನಿಗೆ. ಹೇಳಬೇಕಾದ್ರೆ ವಾಗ್ಗೇಯಕಾರರು ಬರೀಬೇಕಾದ್ರೆ ಪರಮಾತ್ಮನನ್ನು, ಶ್ರೀರಾಮನನ್ನು ವರ್ಣಿಸ್ಬೇಕಾದ್ರೆ ಅವನು ಪರಿಪೂರ್ಣ ಕಾಮ ಅಂತ ವರ್ಣಿಸ್ತಾರೆ. ಅದರ ಅರ್ಥ ಏನಪ್ಪ? ಪರಿಪೂರ್ಣ ಕಾಮ ಅಂದರೆ ಎಲ್ಲ ಕಾಮನೆಗಳು ಸಂಪೂರ್ಣವಾಗಿ ಅವನೊಳಗೆ ಇಂಗ್ಬಿಡುತ್ತೆ, ಅಡಗಿಕೊಂಡ್ಬಿಡುತ್ತೆ. ಯಾವ ಕಾಮನೆಗಳು ಇರೋದಿಲ್ಲ, ಎಲ್ಲವೂ ಪರಮಾತ್ಮ ವಿಷಯವಾಗ್ಬಿಡುತ್ತೆ. ಹಾಗಾಗೋದ್ರಿಂದ ಯಾವ ಕಾಮನೆಗಳು ಉಳ್ಕೊಳ್ಳೋದಿಲ್ಲ. ಹೇಗೆ ಚಿತ್ತ ದೃಢವಾಯಿತು, ಅನಿಲದಂತಿರೋವಂಥದ್ದು ದ್ರವೀಕರಿಸಿ ಘನೀಕರಿಸಿ ದೃಢವಾಗಿ ನೆಲೆ ನಿಂತಿದ್ದಕ್ಕೆ ಯಾವ ಕಾಮಗಳು ಆ ಒಂದು ಚಿತ್ತವನ್ನು ಸೋಕುವುದಿಲ್ಲ. ಅದಕ್ಕೆ ನಿಸ್ಪೃಹ ಅಂತ ಹೇಳೋದು. ಹಾಗಾದ್ರೆ ಅವರುಗಳ ಕಾಮನೆಗಳೇ ಬರೋಲ್ವೇ? ಬರುತ್ತೆ. ಬಂದಿದ್ದೆಲ್ಲ ಏನಾಗುತ್ತೆ? ಮಾರ್ಪಾಡಾಗುತ್ತೆ. ಪರಮಾತ್ಮನ ವಿಷಯವಾಗಿ ಆ ಕಾಮನೆಗಳೆಲ್ಲ ತಲ್ಲೀನವಾಗಿಬಿಡುತ್ತೆ. ಹಾಗಾಗಿ ಮಾರ್ಪಾಡಾಗಿದ್ದು ಕಾಮನೆಗಳು ಯಾವುದೂ ಉಳಿಯೋದಿಲ್ಲ, ಎಲ್ಲವೂ ಪರಿಪೂರ್ಣವಾಗಿಬಿಡುತ್ತೆ, ಪೂರ್ಣದ ಜೊತೆ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಕಾಮನೆಗಳು ಅನ್ನೋದು ಇದು ಈ ರೀತಿ. ಕಾಮನೆಗಳು, ಆಸೆ ಅಂದ್ರೇನೋ ವಾಸನೆ. ಈ ವಾಸನೆ ಅನ್ನೋದು ಪೂರ್ಣವಾಗಿ ನಾಶವಾಗಿಬಿಡುತ್ತೆ, ಅಂದರೆ ಕ್ಷಯವಾಗಿಬಿಡುತ್ತೆ, ಹೊರಟೋಗ್ಬಿಡುತ್ತೆ, ಮಾರ್ಪಾಡಾಗ್ಬಿಡುತ್ತೆ. ಹಾಗಾಗಿ ಕಾಮನೆಗಳು ಉಳಿಯೋದಿಲ್ಲ.
ಇನ್ನು ಅಹಂಕಾರ ಅನ್ನೋದು ಇಲ್ಲವೇ ಇಲ್ಲ. ಯಾಕೆಂದರೆ ಅಹಂಕಾರ ದೂರದಿಂದ ಕಾಣಿಸ್ತಿದೆ. ನಾನು ಮರೀಚಿಕೆ ಅಂತ ಉದಾಹರಣೆ ಕೊಟ್ಟಿದ್ದೆ. ದೂರದಿಂದ ಕಾಣಿಸ್ತಿರ್ಬೇಕಾದ್ರೆ ನೀರಿನಂತೆ ಕಾಣಿಸ್ತಿರೋ ಅಹಂಕಾರ ಹತ್ತಿರದಲ್ಲಿ ಹೋದ ತಕ್ಷಣ ಏನಪ್ಪ, ನೀರಿಲ್ಲ, ಅಲ್ಲಿ ಏನಿದೆ, ನೀರಿಲ್ಲದೆ ಬೇರೆ ವಸ್ತುಗಳಿದೆ. ಹಾಗಾದ್ರೆ ನೀರು ಕಾಣಿಸ್ತಿತ್ತಲ್ಲ, ದೂರದಿಂದ ಕಾಣಿಸ್ತಿತ್ತು. ಆದರೆ ಹತ್ತಿರಕ್ಕೆ ಹೋದ ತಕ್ಷಣ ಅದು ಇಲ್ಲ ಅಂತ ಆಯಿತು. ಅದೇನೋ ಅದು ನೆಲವೇ ಆಗಿದೆ. ಅದು ನೆಲವೇ ದೂರದಿಂದ ಕಾಣಿಸ್ತಿರ್ಬೇಕಾದ್ರೆ ಆ ನೆಲದ ಮೇಲೆ ನೀರು ನಿಂತಂಗೆ ಕಾಣಿಸ್ತದೆ. ಆದರೆ ಅಹಂಕಾರ ಅನ್ನೋದು ಹತ್ತಿರ ಹೋದ ತಕ್ಷಣ ಅದು ಆತ್ಮವೇ ಆಗಿರುತ್ತೆ, ಪರಮಾತ್ಮವೇ ಆಗಿರುತ್ತೆ. ಹಾಗಾಗಿ ಪರಮಾತ್ಮ ದರ್ಶನವಾಗುತ್ತೆ ಹೊರತು ಅಹಂಕಾರ ಅನ್ನೋದು ಇರೋದಿಲ್ಲ. ಅಯ್ಯಯ್ಯೋ, ದೂರಕ್ಕೆ ಅಹಂಕಾರ ಕಾಣಿಸ್ತಾ ಇತ್ತು, ನೋಡಿದ್ರೆ ಹತ್ತಿರದಲ್ಲಿ ಹೋಗಿ ನೋಡಿದ ತಕ್ಷಣ, ಪಾರದರ್ಶಕವಾದ ತಕ್ಷಣವೇ ಅಹಂಕಾರ ಅನ್ನೋದು ಇಲ್ವಲ್ಲಪ್ಪ ಅನ್ನೋದು ಗೋಚರವಾಗುತ್ತೆ. ಸ್ವಯಂ ಪ್ರಕಾಶ ಪರಮಾತ್ಮ. ಈಗ ಹೋದ ಅಧ್ಯಾಯದಲ್ಲಿ ಹೇಳಲಿಲ್ವೇ, ಜ್ಞಾನ ಪ್ರಕಾಶ ಆದಿತ್ಯವತ್ ಅಂತ ಹೇಳಲಿಲ್ವೇ? ಹೇಗೆ ಜ್ಞಾನ ಸ್ವಯಂ ಪ್ರಕಾಶವೋ ಸೂರ್ಯನಂತೆ, ಹಾಗೆ ಪರಮಾತ್ಮ ಅವನ ಬೆಳಕು ಸ್ವಯಂ ಪ್ರಕಾಶವಾಗಿ ಗೋಚರಿಸುತ್ತೆ. ಅವನು ಗೋಚರಿಸ್ತಾ ಇದೆ ಅಂದರೆ ಆ ನಾನು ಅನ್ನೋದು ಮಾಯವಾಗ್ಬಿಡುತ್ತೆ. ಮಾಯವಾಗುತ್ತೆ ಅಂದರೆ ಇಲ್ಲ. ಆ ನೀರು ಕಾಣಿಸ್ತಿದ್ದು ಹೇಗೆ ಮರೀಚಿಕೆಯೊಳಗೆ ಅಜ್ಞಾನವೋ, ಹಾಗೆ ನಾನು ಅನ್ನುವುದು ಅಜ್ಞಾನದಿಂದ ಉಂಟಾಗಿರುವಂಥದ್ದು. ಆತ್ಮನೇ ನಾನು ಅಂತ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ. ಆ ನಾನು ಅನ್ನೋದು ಹತ್ತಿರದಿಂದ ಹೋಗಿ ನೋಡಿದಾಗ ಆತ್ಮವೇ ಇದೆ ಹೊರತು ನಾನು ಅನ್ನೋದು ಇಲ್ಲಪ್ಪ ಅನ್ನೋದು ಅರ್ಥವಾಗುತ್ತೆ. ಹೀಗಾಗಿ ಪರಮಾತ್ಮ ದರ್ಶನವಾಗುತ್ತೆ. ಆ ರೀತಿ ಅರ್ಥ ಮಾಡ್ಕೊಳ್ಬೇಕು. ಯದಾ ವಿನೀತಂ ಚಿತ್ತಮಾತ್ಮನ್ಯೇವ ಅವತಿಷ್ಠತೆ ನಿಸ್ಪೃಹ ಸರ್ವಪಾಪೇಭ್ಯ ಸರ್ವಕಾಮೇಭ್ಯ ಯುಕ್ತ ಇತ್ಯುಚ್ಯತೆ ಸದಾ. ಅಂಥವನು ಎಲ್ಲ ಕಾಮಗಳನ್ನು ಪರಿಪೂರ್ಣನಾಗಿ, ಈಗ ನೋಡಿ, ನದಿಗಳೆಲ್ಲ ನೀರು ಬಂದು ಬಂದು ಸಾಗರಕ್ಕೆ ಸೇರ್ಕೊಳುತ್ತೆ. ಸಾಗರ ತನ್ನ ಮೇರೇನು ಮೀರುತ್ತೆಯೋ, ತನ್ನೊಳಗೆ ಎಲ್ಲವನ್ನೂ ಅಡಗಿಸ್ಕೊಳ್ತಾ ಇರುತ್ತಲ್ವೋ. ಸಾಗರೋಪಮದಂತೆ ಪರಮಾತ್ಮ ಎಲ್ಲ ಕಾಮನೆಗಳನ್ನು ತನ್ನೊಳಗೆ ಅಡಗಿಸ್ಕೊಳ್ತಿರ್ತಾನೆ. ಹಾಗೆ ನಾವುಗಳುವೆ ಒಳಗಿರೋ ಹೃದಯ ಮಂದಿರದಲ್ಲಿರುವ ಪರಮಾತ್ಮನೊಳಗೆ ಎಲ್ಲ ಕಾಮನೆಗಳು ಅಡಗುವಂತೆ ಮಾಡೋದು ಅಂದ್ರೇನು? ಪ್ರತಿಯೊಂದು ಪರಮಾತ್ಮ ಸಂಬಂಧವಾಗಿ ಮಾಡಿಬಿಟ್ರೆ, ಮಾರ್ಪಾಡು ಮಾಡಿಬಿಟ್ರೆ ವಾಸನೆಗಳೇ ಉಳಿಯೋದಿಲ್ಲ. ಎಲ್ಲ ಕಾಮನೆಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ, ಪರಮಾತ್ಮನಿಗೆ ಸೇರ್ಕೊಂಡ್ಬಿಡುತ್ತೆ, ಅದು ಪರಿಪೂರ್ಣವಾಗಿಬಿಡುತ್ತೆ. ಹೀಗೆ ನಾವು ಆತ್ಮನನ್ನು ಶುದ್ಧಿ ಮಾಡೋದು, ಪರಮಾತ್ಮನನ್ನು ಶುದ್ಧಿ ಮಾಡೋದು ಅಂತ ನಾವು ಅಂದ್ಕೊಂಡ್ಬಿಟ್ರೆ ಈ ಥರ ತಪ್ಪಾಗ್ಬಿಡುತ್ತೆ. ಇಲ್ಲಿ ಯಾವುದು ಶುದ್ಧವಾಗಿದ್ದು? ಅಂತಃಕರಣದಲ್ಲಿರುವ ವಸ್ತುಗಳೆಲ್ಲ ಶುದ್ಧವಾಯಿತು. ವಾಸನೆಯಾಗಲಿ, ಅಹಂಕಾರವಾಗಲಿ, ಪ್ರಜ್ಞೆಯಾಗಲಿ, ಚಿತ್ತವಾಗಲಿ, ಇವುಗಳೆಲ್ಲ ಶುದ್ಧವಾಗಿ ನೆಲೆ ನಿಂತ್ಕೊಂತು, ಪಾರದರ್ಶಕವಾಯಿತು. ಆದ್ದರಿಂದ ಪರಮಾತ್ಮನ ಬೆಳಕು ಕಾಣಿಸೋದಕ್ಕೆ ಆರಂಭವಾಯಿತು. ಸೊ ಪರಮಾತ್ಮನ ದರ್ಶನವಾಯಿತು. ಜ್ಞಾನ ಸ್ವಯಂ ಪ್ರಕಾಶವಾಗಿದೆ ಪರಮಾತ್ಮನ ಬಗ್ಗೆ ಅಂತ ಹೋದ ಅಧ್ಯಾಯದಲ್ಲಿ ಹೇಳಿದ್ವಲ್ಲ, ಅದು ಗೊತ್ತಾಗುತ್ತೆ, ಸತ್ಯವಾಗಿ ಗೋಚರವಾಗುತ್ತೆ. ಮರೀಚಿಕೆ ಅಂತಿರುವ ಆ ನೀರು ನಾನುವಿನಂತೆ ಮಾಯವಾಗಿಬಿಡುತ್ತೆ. ಅಂದರೆ ಕಾಣಿಸೋದಿಲ್ಲ, ಇಲ್ಲ, ಅದು ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದು ಜ್ಞಾನೋದಯವಾಗುತ್ತೆ. ಹೀಗೆ ನಿಗ್ರಹಿಸಲ್ಪಟ್ಟ ಚಿತ್ತವು ಆತ್ಮದಲ್ಲಿಯೇ ನೆಲೆ ನಿಲ್ಲುತ್ತದೆಯೇ, ಆಗ ನಿಸ್ಪೃಹನಾಗಿ ಅವನು ಯೋಗಿ ಎಂದು ಕರೆಯಲ್ಪಡುತ್ತಾನೆ. ಅಂಥ ವ್ಯಕ್ತಿ ಯಾವನು ನಿಸ್ಪೃಹನಾಗಿರ್ತಾನೋ ಅಂಥವನು ಯೋಗಿ ಎನ್ನಿಸ್ಕೊಳ್ತಾನಪ್ಪ. ಇಲ್ಲೋ ಹೋದರೆ ಯೋಗಿ ಆಗೋಲ್ಲ, ಬರೀ ಯೋಗಾಭ್ಯಾಸದಲ್ಲೇ ಇರ್ತಾನೆ. ಯೋಗಿ ಅಂತ ಯಾವಾಗ ಅನ್ನಿಸ್ಕೊಳ್ತಾನೆ? ಅವನು ನಿಸ್ಪೃಹನಾದರೆ, ಅವನ ಚಿತ್ತ ಅಲುಗಾಡದಲ್ಲೇ ನಿಂತ್ಕೊಂಡ್ರೆ ಆಗ ಅವನು ನಿಸ್ಪೃಹನಾಗ್ತಾನೆ. ಸೊ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾನೆ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ. ನೋಡಿ, ನಾನಿಲ್ಲಿ ಉದಾಹರಣೆ ಅನಿಲವಾಗಿರುವಂಥದ್ದು ದ್ರವೀಕರಿಸಿದ್ದು ಘನೀಕರಿಸಬೇಕು ಅಂತ ಹೇಳಿದೆ. ಘನೀಕರಿಸಿದ್ರೆ ದೃಢವಾಗಿ ನಿಲ್ಲುತ್ತೆ ಚಿತ್ತ ಅಂತ ಹೇಳಿದೆ. ಬಟ್ ಪರಮಾತ್ಮ ಚಿತ್ತಕ್ಕೆ ಏನು ಉದಾಹರಣೆ ಕೊಡ್ತಾನೆ ಮುಂದಿನ ಶ್ಲೋಕದಲ್ಲಿದೆ, ನೋಡೋಣ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯಥಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಗಾಳಿ ಬೀಸದಿರುವ ಪ್ರದೇಶದಲ್ಲಿರುವ ದೀಪವು ಹೇಗೆ ಚಲಿಸುವುದಿಲ್ಲವೋ ಎಂಬುದು ಆತ್ಮಯೋಗವನ್ನು ಮಾಡುತ್ತಿರುವ ಯೋಗಿಯ ನಿಗ್ರಹಿಸಲ್ಪಟ್ಟ ಚಿತ್ತಕ್ಕೆ ಉಪಮೆ ಆಗಿದೆ. ಅಂದರೆ ಚಿತ್ತಕ್ಕೆ ಯಾವುದು ಉಪಮೆ ಕೊಟ್ಟಿದ್ದಾನೆ? ದೀಪವನ್ನು ಉಪಮೆಯಾಗಿ ಕೊಟ್ಟಿದ್ದಾನೆ ಪರಮಾತ್ಮ. ಆ ದೀಪ ಅನ್ನೋದು ಯಾವಾಗಲೂ ನೆಲೆ ನಿಲ್ಲಬೇಕು. ಅದು ನೆಲೆ ನಿಲ್ಲೋಲ್ಲ, ಅಲ್ಲಾಡ್ತಾನೆ ಇರುತ್ತಲ್ಲಪ್ಪ. ಯಾಕಪ್ಪ ಅಲ್ಲಾಡ್ತಾ ಇರುತ್ತೆ? ಗಾಳಿಯ ಕಾರಣದಿಂದ ಅಲ್ಲಾಡ್ತಿರುತ್ತೆ.
ಎಲ್ಲಿಂದನೂ ಗಾಳಿ ಬರದೇ ಇದ್ದಂಗೆ ನೋಡಿಕೊಂಡ್ರೆ ಸ್ವಲ್ಪ ಹೊತ್ತು ಅಲ್ಲಾಡ್ತಾ ಇರೋದು ನೆಟ್ಟಿಗೆ ನಿಂತ್ಕೊಳ್ಳುತ್ತೆ, ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ, ಒಂದೇ ನೆಲೆಯಾಗಿ ನಿಂತ್ಕೊಳ್ಳುತ್ತೆ. ಆವಾಗ ಆ ದೀಪ ಹೇಗೆ ನೆಲೆ ನಿಲ್ಲುತ್ತೋ ಅದೇ ರೀತಿ ಚಿತ್ತವು ನೆಲೆ ನಿಲ್ಲಬೇಕು, ಗಟ್ಟಿಯಾಗಬೇಕು, ನೆಲೆ ನಿಲ್ಲಬೇಕು, ದೃಢವಾಗಿರಬೇಕು, ಅಲುಗಾಡಬಾರದು. ಆ ಅಲುಗಾಡದೆ ಇರುವಂತಹ ಚಿತ್ತ ಯಾವನು ಅಭ್ಯಾಸ ಮಾಡ್ತಾನೋ, ಯೋಗಾಭ್ಯಾಸ ಮಾಡ್ತಾನೋ ಅಂಥವನು ಯೋಗಿ ಆಗ್ತಾನೆ, ಅವನು ಯುಕ್ತ ಅನ್ನಿಸ್ಕೊಳ್ತಾನೆ. ಹೀಗೆ ನಾವು ಚಿತ್ತವನ್ನು ಅರ್ಥ ಮಾಡ್ಕೊಳ್ಬೇಕು. ಚಿತ್ತದಲ್ಲಿ ಪ್ರಜ್ಞೆಯನ್ನಾಗಲಿ ವಾಸನೆಯನ್ನಾಗಲಿ ಇವುಗಳನ್ನೆಲ್ಲ ಶುದ್ಧೀಕರಿಸೋ ಅಂಥ ಯೋಗಾಭ್ಯಾಸವನ್ನು ಅರ್ಥ ಮಾಡ್ಕೊಳ್ಬೇಕು. ಆಗ ಇವೆಲ್ಲ ತಿಳಿಯುತ್ತೆ, ಪರಮಾತ್ಮ ದರ್ಶನವಾಗುತ್ತೆ. ಪರಮಾತ್ಮ ದರ್ಶನವಾಗೋಯ್ತು ಅಂದ್ರೇ ಈ ಯೋಗ ಉಂಟಾಗಿದೆ, ಅವನು ಯೋಗಿ ಅಂತ ಅರ್ಥ. ಹೇಗೆ ಈ ಅಧ್ಯಾಯದ ಆದಿಯಲ್ಲಿ ಹೇಳಬೇಕಾದ್ರೆ ಸನ್ಯಾಸಿ ಕರ್ಮ ಸನ್ಯಾಸಿ ಅಂದರೆ ಫಲ ಸನ್ಯಾಸಿ ಮತ್ತು ಕರ್ಮಯೋಗ ಮಾಡೋನು ಇಬ್ಬರು ಒಂದೇ ಹಾದಿ, ಒಂದೇ ಗುರಿ, ಎಲ್ಲವೂ ನನ್ನನ್ನೇ ತಲುಪುತ್ತೆ ಅಂತ ಹೇಳಿದ್ನೋ ಹಾಗೆ ಅವೆರಡೂ ಬೇರೆ ಬೇರೆಯಾಗಿದ್ದರೂ, ಹಾದಿ ಬೇರೆ ಬೇರೆ ಅನಿಸಿದ್ರು ಗುರಿ ಒಂದೇ, ನಾನೇ ಲಭ್ಯ ಎರಡಕ್ಕೂ ಅಂತ ಹೇಳಿದೆ. ಇಲ್ಲೂ ಅಷ್ಟೇ ಯೋಗಿ ಆಗಿದ್ದವನು ಒಬ್ಬ ಪರಮಾತ್ಮನ ದರ್ಶನವನ್ನು ಪಡೆದ ಭಕ್ತನಾದವನು ಇಬ್ಬರು ಒಂದೇ, ಹಾದಿ ಬೇರೆ ಬೇರೆ ಇರ್ಬೋದು ಅಷ್ಟೇ. ಆ ಅರ್ಥದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಈಗ ಹಾಗಾದರೆ ನಾವು ಪರಮಾತ್ಮ ದರ್ಶನವನ್ನು ಪಡೆದಂಥ, ಈಗ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಈಗ ಇದರೊಳಗೆ ಕೇಳದಂಗೆ ಭಕ್ತ ಕನಕದಾಸರೇ ಆಗಲಿ, ಭಕ್ತ ಪುರಂದರದಾಸರೇ ಆಗಲಿ, ಅಥವಾ ಭಕ್ತ ಕುಂಬಾರನೇ ಆಗಲಿ, ತ್ಯಾಗರಾಜರೇ ಆಗಲಿ, ಇವರುಗಳೆಲ್ಲ ಯೋಗವನ್ನು ಮಾಡಿದವರಲ್ವಾ? ಮಾಡಿದವರೇ. ಯಾಕೆ? ಪರಮಾತ್ಮ ದರ್ಶನವಾಗೋಯ್ತಲ್ಲ. ಪರಮಾತ್ಮ ದರ್ಶನವಾಗಿದೆ ಅಂದರೆ ಅವರು ಯೋಗ ಕರ್ಮವನ್ನು, ಯೋಗಾಭ್ಯಾಸವನ್ನು ಮಾಡಿದರು ಅಂತಲೇ ಅರ್ಥ. ಅವರೆಲ್ಲ ಯೋಗಿಗಳು ಅಂತಲೇ ಅರ್ಥ. ಸೊ ಹಾಗಾಗಿ ಯೋಗಿ ಅಂದರೆ ಈ ಥರ ಆಸನ ಹಾಕ್ಕೊಂಡು ಕೂತ್ಕೊಂಡು ಚಿತ್ತವನ್ನು ಅಲುಗಾಡದೆ ಇದ್ದಂಗೆ ನಿಲ್ಲಿಸುವಂತಹ ಕ್ರಮವನ್ನು ಮಾಡ್ತಾನಲ್ಲ, ಅಭ್ಯಾಸವನ್ನು ಮಾಡ್ತಾನಲ್ಲ, ಅವನು ಮಾತ್ರ ಯೋಗಿ. ಈ ಥರ ಓಡಾಡ್ಕೊಂಡಿರ್ತಾನೆ, ಸಂಸಾರಿಯಾಗಿರ್ತಾನೆ, ಎಲ್ಲರ ಜೊತೆ ಭಕ್ತಿಯನ್ನು ಮಾಡ್ತಿರ್ತಾನೆ ಪರಮಾತ್ಮನ ಬಗ್ಗೆ ಅಂತಂದರೆ ಅವನು ಯೋಗಿ ಅಲ್ಲ ಅಂತಲ್ಲ ಅರ್ಥ. ಯೋಗ ಕ್ರಿಯೆ, ಯೋಗಾಭ್ಯಾಸ ಅನ್ನೋದು ಪರಮಾತ್ಮ ದರ್ಶನದಿಂದ ಅಂತ್ಯವಾಗುತ್ತೆ. ಅಂದರೆ ಎಲ್ಲ ಕ್ರಿಯೆಗಳು ಉಂಟಾಗಿರುತ್ತೆ. ಇಲ್ಲಾಂದರೆ ಪರಮಾತ್ಮ ದರ್ಶನ ಆಗೋದಿಲ್ಲಪ್ಪ. ಪರಮಾತ್ಮ ದರ್ಶನವಾಯಿತು ಅಂದರೆ ಈ ಯೋಗಾಭ್ಯಾಸದ ಕ್ರಮ ಸರಳವಾಗಿ ನಡೆದಿರುತ್ತೆ, ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಸೊ ಹಾಗಾಗಿ ಅಂಥ ಯೋಗಿಯ ಮನಸ್ಸು, ಚಿತ್ತ ಹೇಗಿರುತ್ತಪ್ಪ? ಅಲುಗಾಡದಲ್ಲೇ ಇರುತ್ತೆ, ದೀಪದಂತೆ ಇರುತ್ತೆ. ಗಾಳಿ ಎಷ್ಟು ಬೀಸ್ತಾ ಇದ್ರೂ ಅದು ಅಲ್ಲಾಡ್ತಾನೆ ಇರುತ್ತೆ. ಗಾಳಿನೂ ಬೀಸ್ದೇ ಇದ್ದಂಗೆ ಮಾಡಿ, ದೀಪನೂ ಆರದೇ ಇದ್ದಂಗೆ ನೋಡಿಕೊಂಡಾಗ ಅದು ನೆಟ್ಟಿಗೆ ನಿಂತ್ಕೊಂಡಿರುತ್ತೆ, ದೃಢವಾಗುತ್ತೆ, ನೆಲೆ ನಿಲ್ಲುತ್ತೆ. ಅಂಥ ಚಿತ್ತವುಳ್ಳವನಾಗ್ತಾನಪ್ಪ ಯಾರು? ಯೋಗಿ. ಅವನನ್ನು ಯೋಗಿ ಅಂತ ಕರಿತೀವಿ. ಅಂಥ ಚಿತ್ತವುಳ್ಳವನನ್ನು ಯೋಗಿ ಅಂತ ಕರಿತೀವಿ. ಯೋಗಿ ಅಂಥ ಚಿತ್ತವುಳ್ಳವನಾಗ್ತಾನೆ, ದೃಢ ಚಿತ್ತನಾಗ್ತಾನೆ. ನಿನ್ನೆನೇ ಹೇಳಿದೆ, ಪುರಂದರದಾಸರು ಚಿತ್ತ ಧ್ಯಾನ ಅನ್ನೋದ್ರ ಬಗ್ಗೆ ಬಂದಾಗ ಒಂದು ಪದವನ್ನೇ ಹೇಳಿ ತೋರಿಸಿದೆ. ಹಾಗೆ ಧ್ಯಾನವನ್ನು ಮಾಡೋದಕ್ಕೆ ಈ ರೀತಿ ಮಾಡಿದ್ರೇ ಧ್ಯಾನ ಅಂತ ಅರ್ಥ ಅಲ್ಲ. ಭಕ್ತರುಗಳು ಮಾಡೋವಂಥದ್ದು ಪರಮಾತ್ಮ ದರ್ಶನವಾಯಿತು ಅಂದರೆ ಅವರುಗಳು ಸದಾ ಪರಮಾತ್ಮನ ಸ್ಮರಣೆಯಲ್ಲೇ ಇರ್ತಾರೆ, ಪರಮಾತ್ಮನ ವಿಷಯದಲ್ಲೇ ಇರ್ತಾರೆ. ಆ ಪರಮಾತ್ಮನ ವಿಷಯಗಳೇ ಅವರ ಮನಸ್ಸು, ಬುದ್ಧಿ, ಆ ಚಿತ್ತ, ಆತ್ಮ ಎಲ್ಲದರಲ್ಲೂ ತುಂಬಿಕೊಂಡ್ಬಿಡುತ್ತೆ. ಹಾಗಾಗಿ ಘನೀಕರಿಸುತ್ತೆ. ಆ ಘನೀಕರಿಸೋದ್ರಿಂದನೇ ಪರಮಾತ್ಮ ದರ್ಶನವಾಗುತ್ತೆ. ಅಂಥವನು ಯೋಗಿ ಅನ್ನಿಸ್ಕೊಳ್ತಾನಪ್ಪ. ಭಕ್ತನಾಗಿದ್ದವನು, ಭಜಕನಾಗಿದ್ದವನು ಪರಮಾತ್ಮ ದರ್ಶನವಾಯಿತು ಅಂದಕ್ಷಣ ಯೋಗಿ ಅಂತ ಅನಿಸ್ಕೋತಾನೆ. ಯಾಕೆ ಅಂದರೆ ಯೋಗಾಭ್ಯಾಸದ ಸರ್ವ ಲಕ್ಷಣಗಳನ್ನು, ಸರ್ವ ಗುರಿಗಳನ್ನು ಅವನು ತಲುಪಿರ್ತಾನಪ್ಪ. ಹಾಗಾಗಿ ಅವನನ್ನು ಯೋಗಿ ಅಂತಲೇ ಹೇಳಬೇಕು ಅನ್ನೋದಕ್ಕೋಸ್ಕರವಾಗಿ ಪರಮಾತ್ಮ ಗಾಳಿ ಬೀಸದಿರುವ ಪ್ರದೇಶದಲ್ಲಿರುವ ದೀಪವು ಹೇಗೆ ಚಲಿಸುವುದಿಲ್ಲವೋ ಹಾಗೆಯೇ ಅಂತಹ ಆತ್ಮಯೋಗವನ್ನು ಮಾಡುತ್ತಿರುವಂತಹ, ಅಂದರೆ ಯೋಗಾಭ್ಯಾಸವನ್ನು ಮಾಡುತ್ತಿರುವಂತಹ ಯೋಗಿಯ ನಿಗ್ರಹಿಸಲ್ಪಟ್ಟ ಚಿತ್ತಕ್ಕೆ ಉಪಮೆ ದೀಪವಾಗಿದೆ. ಹಾಗೆಯೇ ಅಂಥ ಅವರ ಭಕ್ತರುಗಳ ಚಿತ್ತವು ದೃಢವಾಗಿ ಪರಮಾತ್ಮನಲ್ಲಿ ನೆಲೆ ನಿಲ್ಲುತ್ತೆ. ಅಂತಹ ಅಭ್ಯಾಸವನ್ನು ಅವರು ಮಾಡ್ತಾರೆ. ಆದ್ದರಿಂದನೇ ಅವ್ರನ್ನೂ ಯೋಗಿ ಅಂತಲೇ ಹೇಳಬೇಕು. ಇವತ್ತಿಲ್ಲಿಗೆ ನಿಲ್ಲಿಸಿರೋಣ. ನಾಳೆ ಮುಂದಕ್ಕೆ ನೋಡೋಣ, ಮುಂದುವರಿಸೋಣ.